ಹೌದಾದ್ರೆ ಯಾವ ರೀತಿ ನಿಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರೆ, ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ? ನಮ್ಮ ತಂದೆಯವ್ರಿ ಮೊದಲು ಕ್ಷೌರಿಕ ವೃತ್ತಿ ಮಾಡ್ತಾರೆ. ಅವ್ರ ಈಗಿಲ್ರಿ, ಅವ್ರು ತೀರ್ಕೊಂಡಿದ್ದಾರೆ. ಈಗ ಅವ್ವಾರು ಮನ್ಯಾಗ ಇರ್ತಾರೆ. 1-2 ವರ್ಷ ಅವರು ಮೊದಲು ಎಲ್ಲ ಕೂಲಿ ಅದು ಮಾಡಿ ನಮ್ಮದು ಸಾಕ್ರಿ. ಈಗ ಸ್ವಲ್ಪ ಆರಾಮಿರೋಂಟ್ಲೆ ದುಡ್ಯಾಕೋದು ಹೋದ್ಬಿಟ್ರಿ. ಮತ್ತು ಹೊಲ ಅಷ್ಟೈತ್ರಿ, 5 ಎಕರೆ. ಅದು ಕೋಟಿನಿಂದ ನಾವು ಉಣ್ತೀವ್ರಿ ಅಷ್ಟಂದ್ರು. ಅದು ಕೊಟ್ಟಿವ್ರಿ ಮತ್ತೊಬ್ಬರು. ಅವ್ರು ಅದರದಿಂದ ಬಂದಂಥ ಹಣ ರೀ, ಮತ್ತು ಈಗ ಸರ್ಕಾರದಿಂದ ಬರೋಂಥ 2,000 ರೂಪಾಯಿ ಮತ್ತು ಇವೆಲ್ಲ ಬಂದಂಥ ಪೆನ್ಷನ್, ಇದ್ರದಿಂದ ನಮ್ಮ ಮನೆ ನಡೆದೈತೆ ರೀ. ಯಾರು ದುಡ್ಯಾಕೆ ಹೋಗಂಗಿಲ್ಲ. ಈಗ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದು ಅಥವಾ ಇವೆಲ್ಲ 2,000 ರೂಪಾಯಿಂದ ಅನುಕೂಲ ಆಗಿದೆ ನಿಮಗೆ? ಅನುಕೂಲ ಆಗೈತೆ ರೀ, ಅನುಕೂಲ. ಈಗ ಬಡತನ ಅಡ್ಡಿ ಆಗ್ತದೆ ಇಂಥ ಸಾಧನೆಗೆ ಅಂತಾರೆ. ಈಗ ಅದು ಏನಾದರೂ ನಿಮ್ಗೆ ಸಮಸ್ಯೆ ಆಯ್ತಾ? ಬಡತನ ಅಡ್ಡಿ ಎಂಬುದು ಏನಿಲ್ಲ ಸರ್. ಅದೇನು ಸಾಧನೆ ಅದೇನೋ ಸರ್. ನಮ್ಮ ಕಾಲೇಜ್ ಹೋಗೋದು ಬರೋದು ಅಷ್ಟಿತ್ತಂದ್ರೆ ರೀ ಮುಗಿತ್ರಿ. ಅಲ್ಲಿ ಹೋಗಿ ನಾವು ಕೂತು ಕೇಳ್ತೀವಿ, ಮುಗಿತ್ರಿ. ಬಡತನ ಅದಕ್ಕೇನು ಸಂಬಂಧ ಬೀಳಂಗಿಲ್ಲ ರೀ. ನಾವು ಕೂತಲ್ಲಿ